ನಂಗೆ ಅನ್ನದ ಮುಂದೆ ಯಾವ ದೊಡ್ಡ ವ್ಯಕ್ತಿನೂ ಇಲ್ಲ. ನಿಮ್ಮ ಬಿಡುವಿನ ಟೈಮಲ್ಲಿ ನೀವೇನ್ ಮಾಡಕ್ ಇಷ್ಟಪಡ್ತೀರಾ? ನಾನು ಆಕ್ಚುಲಿ ನಂಗೆ ಬಿಡುವಿನ ಟೈಮ್ ಅಂತ ಏನು ಇಲ್ಲ. ನಾನು ಒಂದೇನು ಅಂದ್ರೆ ಒಂದು ಶಾಪಿಂಗ್ ಮಾಡಕ್ ಇಷ್ಟಪಡ್ತೀನಿ. ಏನಾದ್ರು ಒಂದ್ ಸುಮ್ನೆ ಹಂಗೆ ವಿಂಡೋ ಶಾಪಿಂಗ್, ಚಿಕ್ಕ ಪುಟ್ಟದ ವಸ್ತುಗಳೇನಾದ್ರು ಇದ್ರೆ ಮಕ್ಕಳನ್ನ ಹೊರಗಡೆ ಎಲ್ಲಾರು ಕರ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಅವ್ರನ್ನ ಕರ್ಕೊಂಡು ಹೋಗೋದ್ರೆ ನನಗೊಂಥರ ಸ್ಟ್ರೆಸ್ ರಿಲೀಫ್. ಅವ್ರೇನ್ ತಿಂತಾರೋ ತಗೋತಾರೋ ಆಡ್ತಾರೋ ಮಜಾ ಮಾಡ್ತಾರೋ ಗೊತ್ತಿಲ್ಲ. ನಂಗೆ ಒಟ್ನಲ್ಲಿ ನನಗೆ ನನ್ನ ಸರೌಂಡಿಂಗ್ಸ್ ಅಲ್ಲಿ ಮಕ್ಕಳು ಇದ್ರೆ ನಂಗೆ ಒಂಥರ ರಿಲೀಫ್ ಅದು. ಸೊ ನಮ್ಮನೇಲಿ ಮಕ್ಳಿಗೇನ್ ಬರ ಇಲ್ಲ. ಅವ್ರನ್ನ ಎಲ್ಲಾರು ಹೊರಗಡೆ ಹೋದ್ರೆ ಫೋನ್ ಮಾಡಿ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ, ನಾ ಬರೋದಿನ್ನೇ ಕಾಯ್ತಾ ಇರ್ತಾರೆ. ನಾವು ಫುಲ್ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿರ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ತಿನ್ಬೇಕು, ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ನಂಗೆ ಅದ್ ಬೇಕು ನಂಗೆ ಇದ್ ಬೇಕು ಅಂತ ಕೇಳಿರ್ತಾರೆ. ಲೈಕ್ ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಟಿರ್ತೀನಿ ಬರ್ಬೇಕಾದ್ರೆ. ಓಕೆ ಸೊ ಏನೋ ಒಂದು ದೊಡ್ಡ ಲಿಸ್ಟ್ ಇಟ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಟಿರ್ತೀನಿ. ಮಕ್ಕಳ ಜೊತೆಗೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು. ಅದರ್ವೈಸ್ ಮನೇಲಿ ಏನಾದ್ರು ಈ ಇನ್ಸ್ಟಾಗ್ರಾಮ್ ಈಗೆಲ್ಲ ನೋಡಿದಿರಲ್ಲ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಏನಾದ್ರು ನೋಡಿದ್ರೆ ಅದೇನಾದ್ರು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದು ಮಕ್ಳ ಮೇಲೆ. ಅಡ್ಗೆ ಇರ್ಬೋದು, ಸಮಥಿಂಗ್ ಅವ್ರಿಗೊಂದು ಚಂದ ಫೋಟೋಗ್ರಫಿ ಮಾಡೋದಿರ್ಬೋದು, ಆ ತರದ್ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ತಿರ್ತೀವಿ. ಇವಾಗ ಶಾಪಿಂಗ್ ಅಂದ್ರೆ ಇವಾಗ ಒಬ್ರು ಆರ್ಟಿಸ್ಟ್ ಅಂದ್ರೆ ನಾರ್ಮಲ್ ಆಗಿ ಶಾಪಿಂಗ್ ಮಾಡೋದಂದ್ರೆ ನಾವೆಲ್ಲ ಜನರಲ್ ಆಗಿ ಶಾಪಿಂಗ್ ಮಾಡ್ತೀವಿ. ಆದ್ರೆ ಇವಾಗ ಆರ್ಟಿಸ್ಟ್ ಆಗಿ ನೀವು ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ನೀವು ಹೇಗೆ ನಿಮ್ಮ ಇದನ್ನೆಲ್ಲ ನಿಭಾಯಿಸ್ತೀರಾ? ನೀವು ಜಾಸ್ತಿ ಇರುತ್ತೆ, ಮಾಸ್ಕ್ ಹಾಕೊಂಡ್ ಶಿಸ್ತಾಗಿ ಎಲ್ಲ ಕವರ್ ಮಾಡ್ಕೊಂಡು ಕನ್ನಡಕ ಹಾಕೊಂಡ್ ಹೋಗ್ತೀನಿ. ತೀರಾ ಉಸಿರು ಕಟ್ಟೋದ್ ಎಲ್ಲ ಬಿಸಾಕ್ಬಿಡ್ತಾರೆ. ಫೋಟೋ ಕೊಡಲ್ಲ ಸರ್ ಅಂದ್ಬಿಡ್ತೀನಿ. ನನಗೆ ನನ್ ಮುಖ್ಯವಾಗಿ ನೀವ್ ಎಲ್ಲರೂ ಫೋಟೋ ಕೇಳಿ ನಾನು ಕೊಡ್ತೀನಿ. ಆಮೇಲೆ ಕೆಲವರು ಅಷ್ಟು ಓವರ್ ಕ್ರೇಜಿನೆಸ್ ತೋರ್ಸಲ್ಲ, ಡೀಸೆಂಟ್ ಆಗಿ ಮಾತಾಡಿಸ್ತಾರೆ, ಫೋಟೋ ತಗೊಳ್ತಾರೆ, ಖುಷಿ ಆಯ್ತು ಮೇಡಮ್ ಅಂತ ಹೇಳಿ ಹೋಗ್ಬಿಡ್ತಾರೆ. ಕೆಲವ್ರು ಹೆಂಗೆ ಯಾ ನಮ್ಮನಿ ಮಾನಸಿಕ ಮಾಡ್ಬಿಡ್ತಾರೆ ಅಂದ್ರೆ ನಂಗೆ ತೆಗೆದು ಹೊಡೆದ್ ಬಿಡ್ಲಿ ಯಾರು ಇರ್ತಾರ ಗುರು ಹಿಂಗೆಲ್ಲ ಮಾಡ್ತಾರ. ಚುಂಟದು ಹಿಚ್ಕೆ ಆಡೋದು ಒಂಥರ ಆಮೇಲೆ ಒಂದ್ ಡೈಲಾಗ್ ಹೇಳಿ ನೋಡೋಣ ಅಂತ ರೋಡಲ್ಲೇ, ಅಲ್ಲೇ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀವಿ ರೋಡಲ್ಲೇ ಡೈಲಾಗ್ ಹೇಳಿ ನೋಡೋಣ, ಉಮಾಶಿ ಮೇಡಮ್ ಡೈಲಾಗ್ ಹೇಳಿ ನೋಡೋಣ, ನಾವು ವಿಡಿಯೋ ಮಾಡ್ಕೋತೀವಿ. ವಾಟ್ ದ ಹೆಲ್ ನೀವು ಏನ್ ಮಾತಾಡ್ಲತ್ತೀರಿ ನೀವು? ಅದೇ ರೋಡ್ ಅಂದ್ರೆ ರೋಡ್ ಇದನ್ನ ಹೆಂಗ್ ಮಾಡಕ್ ಬರತ್ತ? ನಮ್ ಮೇಡಮ್ ಅದಕ್ಕೆ ಅಂತ ನಮ್ಗ್ ಒಂದ್ ಮೈಂಡ್ ಮೂಡ್ ಸೆಟ್ ಅಂತ ಇರುತ್ತೆ. ಇಂತ ಕಡೆ ಮಾಡ್ಬೇಕು ಅದನ್ನ ಹಿಂಗ್ ಇದು ಅದೇನೋ ನಮ್ದೊಂದು ಚಿಕ್ಕ ಪುಟ್ಟ ಪ್ರಿಪರೇಷನ್ ಮೈಂಡ್ ಸೆಟ್ ಅನ್ನೋದೊಂದ್ ಇರತ್ತೆ. ನಾವ್ ಏನೋ ಬೇರೆ ಮೂಡಲ್ ಬಂದಿರ್ತೀವಿ. ಅಪ್ಪ ಸದ್ಯ ಹೊರಗಡೆ ಬಂದಿದೀವಿ, ನೆಮ್ಮದಿಯಾಗಿ ಒಂದ್ ಎಡ್ತು ತಿನ್ಕೊಂಡ್ ಹೋಗೋಣ, ದೇವಸ್ಥಾನಕ್ಕೆ ಹೋಗಿರ್ತೀವಿ, ನೆಮ್ಮದಿಯಾಗಿ ನಾವು ಕೈ ಮುಕ್ಕೊಂಡು ದೇವ್ರ ಹತ್ರ ಏನೋ ಒಂದ್ ಹೇಳ್ಕೊಳಕೋ ಕೇಳ್ಕೊಳಕೋ ಏನೋ ಒಂದ್ ಪೀಸ್ಫುಲ್ ಆಗಿರ್ಬೇಕಪ್ಪ, ಒಂದ್ 10 ನಿಮಿಷನಾದ್ರೂ ದೇವಸ್ಥಾನದಲ್ಲಿ ಪೀಸ್ಫುಲ್ ಆಗಿರ್ಬೇಕು ಅಂತ ಹೋಗಿರ್ತೀವಿ. ಗಡ 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 ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ನಾನು ಅದ್ ತಪ್ಪು ಅಂತ ಹೇಳಲ್ಲ, ಬಟ್ ಅದೊಂದು ಬೇಸಿಕ್ ಥಿಂಗ್ ಅಲ್ವಾ. ಲೈಕ್ ದೇವಸ್ಥಾನಕ್ಕೆ ಬಂದಿದ್ದಾರೆ, ಓಕೆ ಅವ್ರ ಸಮಯ ಅವ್ರು ತಗೊಳ್ಳಿ, ಆಮೇಲೆ ಫೋಟೋ ತಗೊಳ್ಳೋದಿದ್ದೇ ಇರುತ್ತೆ. ಕೆಲವ್ರು ಹಂಗಲ್ಲ, ಹಿಂಗ್ ಕೈ ದೇವ್ರ ಮನೆ ನಿಂತ್ಕೊಂಡೆ ಮೇಡಮ್ ಮೇಡಮ್ ಅಂತ ಹೇಳಿ ಫೋಟೋ ತಗೊಳ್ಳಿ ಬೇಡ ಮೇಡಮ್. ಅವ್ರು ಬೈತಾ ಇರ್ತಾರೆ ಅಲ್ಲಿ ಒಳಗಡೆ ಇರೋ ಸ್ಟಾಫ್ಸ್ ಎಲ್ಲ, ಏಯ್ ಫೋಟೋ ತಗೋಬಿಡ್ರಿ, ಇಲ್ಲಿ ಫೋನ್ ತೆಗಿಬೇಡ್ರಿ, ವಿಡಿಯೋ ಮಾಡ್ಬಿಡ್ರಿ, ಹಂಗೆಲ್ಲ ಬೈತಾ ಇರ್ತಾರೆ. ಇವ್ರುಗಳು ಸುಮ್ನೆ. ಮೊನ್ನೆ ಅಂತೂ ನಾವು ಯಾವ್ದೋ ಓಕೆ ದೇವಸ್ಥಾನದ ಹೆಸರು ಬೇಡ, ಫ್ರೆಂಡ್ಸ್ ಎಲ್ಲರೂ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಹಾಗೆ ಹತ್ತಿರದಲ್ಲೇ ದೇವಸ್ಥಾನ ಆಯ್ತು, ಹೋಗ್ ಬರೋಣ ಸರಿ ಆಯ್ತು ಹೊರಟ್ಬಿಟ್ವಿ. ಕೈ ಮುಕ್ಕೊಂಡು ನಿಂತಿ ದರ ಎಳ್ಕೊಂಡೆ ಹೋಗ್ಬಿಟ್ಲ ಅಮ್ಮ ವಾಪಸ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ? ಫೋಟೋ ತೆಗ್ಸ್ಕೊಳಕ್ಕೆ ಲೈಟ್ ಇಲ್ಲ. ಓ ಶಿಟ್, ನಾನ್ ದೇವ್ರಿಗೆ ಕೈ ಮುಗಿತಿದ್ದೀನಿ, 2 ನಿಮಿಷ ತಡೀರಿ, ನಾ ಕೈ ಮುಗಿದ್ ಪ್ರಸಾದ ಕುಂಕುಮ ತಗೊಂಡ್ಬರ್ತೀನಿ ತಡೀರಿ, ಇಷ್ಟ ಯಾಕೆ ಅರ್ಜೆಂಟ್ ಮಾಡಿದ್? ಅಯ್ಯೋ ತಗೊಳಿದಂತೆ. ಆಮೇಲೆ ಎಲ್ಲೋ ದೇವ್ರೆಲ್ಲ ಹೋಗ್ತಾನೆ. ವಾಟ್ ದೇವ್ರೆಲ್ಲ ಹೋಗ್ತಾನೆ? ಏನ ಮಾತಿನ ಅರ್ಥ ಹಂಗಂದ್ರೆ? ಹಂಗೆಲ್ಲ ಮಾತಾಡ್ಬಾರ್ದು ಮೇಡಮ್, ಸರಿ ಅಲ್ಲ ಅದ್ ನೀವ್ ಮಾತಾಡೋದು. ನೀವ್ ದೇವ್ರ ಹತ್ರ ಬೇಡ್ಕೊಂಡ್ರ ಪ್ರಸಾದ ತಗೊಂಡ್ ಮತ್ ನಾನ್ ತಗೊಳೋದ್ ಬೇಡವಾ? ಇದು ನನ್ ಪರ್ಸನಲ್ ಟೈಮ್. ನನ್ ಮನ್ಸಿನ ಭಾರನ ಹಗುರ ಮಾಡ್ಕೊಳಕ್ ಬಂದಿರೋದು. ಆ ತರ ಬಿಹೇವ್ ಮಾಡ್ಬಿಟ್ಟು ಸೊ ನನ್ ಕೆಲವೊಮ್ಮೆ ತುಂಬಾ ಟಾಕ್ಸಿಕ್ ಅನ್ಸ್ಬಿಡತ್ತೆ. ಊಟ ಮಾಡ್ಬೇಕಾದ್ರೆ ನಾ ಮಧ್ಯದಲ್ಲೇ ಎಬ್ಬರಿಸ್ಬಿಡೋದು, ಊಟ ಮಾಡಿರುತ್ತೆ ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋದು. ನಂಗೆ ಅನ್ನದ ಮುಂದೆ ಯಾವ ದೊಡ್ಡ ವ್ಯಕ್ತಿನೂ ಇಲ್ಲ. ನಂಗೆ ಅನ್ನ ಇಸ್ ಪರಬ್ರಹ್ಮ. ನಾವು ಊಟಕ್ಕೆ ಅಂತ ಕೂತಾಗ ನನಗಿದನ್ನ ಹೇಳ್ಕೊಟ್ಟಿದ್ದು ರಮೇಶ್ ಭಟ್ ಸರ್. ನಾವೆಲ್ಲರೂ ಮಧ್ಯಾಹ್ನ ಊಟ ಕೂತ್ಕೊಂಡಾಗ ರಮೇಶ್ ಭಟ್ ಸರ್ ನಮ್ಗಿಂತ ಏನಾದ್ರು ಒಂಚೂರು ಲೇಟ್ ಆಗಿ ಬಂದ್ರೆ ನಾವೆಲ್ಲರೂ ಎದ್ದು ನಿಂತ್ಕೊಂಡ್ರೆ ರಮೇಶ್ ಸರ್ ಬಾಯಿ ಬಂದಂಗ್ ಬೈಯೋರು. ಯಾಕಂದ್ರೆ ಹೇಳ್ತೀರ, ಅನ್ನದ ಮುಂದೆ ಯಾರೂ ಇಲ್ಲ. ಊಟಕ್ಕೆ ಕೂತಾಗ ಯಾರೇ ಬರ್ಲಿ ನಿಮ್ ಎದುರುಗಡೆ ಎದ್ದೇಳ್ಬಾರ್ದು. ನೀವು ಅದು ಅನ್ನಕ್ಕೆ ಮಾಡ್ತಾರ ಅವಮಾನ, ಅದಕ್ಕೋಸ್ಕರನೇ ದುಡಿತಾ ಇದ್ದೀರಾ ಅಲ್ವಾ? ಊಟಕ್ಕೆ ಕೂತಾಗ ಯಾವತ್ತೂ ಎದ್ದೇಳ್ಬೇಡಿ. ಯಾರಾದ್ರೂ ಬರ್ಲಿ ಬನ್ನಿ ಕುತ್ಕೊಳ್ಳಿ ಊಟ ಮಾಡಿ ಅಂತ ಕರೀರಿ ಅವ್ರನ್ನ, ನೀವ್ ಎದ್ ನಿಂತ್ಕೋಬಾರ್ದು. ನೀವು ಅನ್ನಕ್ಕೆ ಅವಮಾನ ಮಾಡ್ದಂಗ ಆಗುತ್ತೆ. ನನ್ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ಒಂದೊಂದ್ಸತಿ ಮುಕ್ ಕೊಡ್ದಂಗ್ ಹೇಳ್ಬಿಟ್ಟಿರ್ತೀನಿ, ಕೊಡಲ್ಲ ಅಂದ್ರೆ ಕೊಡಲ್ಲ, ಅದೇನಾರು ಮಾಡ್ಕೊಳ್ಳಿ, ಕೊಡಲ್ಲ. ಕೆಲವ್ರು ಬೈಕೊಂಡು ಹೋಗ್ತಾರೆ, ಇವಳಗ್ ದುರಹಂಕಾರ, ಇವಳಗ್ ಹಂಗೆ ಇವಳಗ್ ಹಿಂಗೆ ಏನಾರು ಬೈಕೊಂಡು, ನೀವೇನಾರು ಬೈಕೊಂಡು ಹೋಗಿ. ಐ ಕಾಂಟ್ ಚೇಂಜ್ ಫಾರ್ ಎವ್ರಿಬಡಿ. ಐ ಕಾಂಟ್ ಚೇಂಜ್ ಫಾರ್ ಎವ್ರಿಬಡಿ. ನೀ ಬೈದ್ರೆ ನಿನಗೆ ಬಿಟ್ಟಿದ್ದು. ಮೇಲೊಬ್ಬ ನೋಡ್ತಿರ್ತಾನೆ, ಅವನಿಗೆ ಗೊತ್ತು ನನ್ನ ಮನಸ್ಥಿತಿ ಏನೋ, ನನ್ನ ಪರಿಸ್ಥಿತಿ ಏನೋ ಅಂತ ಅವನಿಗೆ ಗೊತ್ತು. ಅವ್ನು ಚಟ್ ಬಿಟ್ಬಿಡು. ಹಾಕಿ ಚಾಪ ಎಲ್ಲ ಕಟ್ಟಂಗಿದ್ದಿದ್ರೆ ಅಲ್ವಾ, ಯಾಕಿರ್ಬೇಕಾಗಿತ್ತು? ಸೊ ಆ ಲೆಕ್ಕಾಚಾರದಲ್ಲಿ ನನಗೆ ಊಟ ಮಾಡುವಾಗ ಪೂಜೆ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. ಶಾಪಿಂಗ್ ಮಾಡುವಾಗೆಲ್ಲ ಕೆಲವ್ರು ತಗೊಳ್ತಾರೆ ಫೋಟೋಸ್, ಆ ತರ ಏನ್ ತೊಂದ್ರೆ ಇಲ್ಲ. ಕೆಲವ್ರು ಬಂದು ಡೀಸೆಂಟ್ ಆಗಿ ತಗೊಂಡ್ ಹೋಗ್ತಾರೆ.
ಆಮೇಲೆ ಮಾಸ್ಕ್ ತೆಗೆದ್ರೆ ನಮ್ಗೊಂದು ಲಾಭ ಏನು ಅಂತಂದ್ರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಅಂತ, ಅದಕ್ಕೆ ಕೆಲವು ಗೊತ್ತಿರೋ ಅಂಗಡಿಗಳಿಗೆ ಹೋಗಿರ್ತೀನಿ. ಆಮೇಲೆ ನಾನು ತುಂಬಾ ಓವರ್ ಆಗಿ ಯುನೋ ಬ್ರ್ಯಾಂಡೆಡ್ ಆ ತರದ್ದೆಲ್ಲ ಹೋಗಲ್ಲ. ನಂಗೆ ಅದು ಇಷ್ಟ ಆಯ್ತಾ, ಅದ್ 150 ರೂಪಾಯಿ ತಗೊಂಡ್ಬಿಡ್ತೀನಿ. ನನಗೆ ಅದು ಇಷ್ಟ ಆಯ್ತಾ 1500 ರೂಪಾಯಿನ ತಗೊಂಡ್ಬಿಡ್ತೀನಿ ಅಷ್ಟೇ ನನಗೆ ಬೇಕಾಗಿರೋದು. ಯು ಲೈಕ್ ಇಟ್ ಯು ಪರ್ಚೇಸ್. ಬ್ರ್ಯಾಂಡ್ ಗೀಂಡ್ ಅದೆಲ್ಲ ನಾನು ನೋಡೋದೇ ಇಲ್ಲ. ನಾನು ಜಾಸ್ತಿ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ರೋಡ್ ಸೈಡ್ ಶಾಪಿಂಗ್ ಮಾಡಕ್ಕೆ ಸಖತ್ ಇಷ್ಟ ಆಗುತ್ತೆ.